ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಏಕಪತ್ನಿ ವಿವಾದ ಸೃಷ್ಟಿಸಿ ವಿಷಾದ ವ್ಯಕ್ತಪಡಿಸಿದ್ದೇಕೆ ಸುಧಾಕರ್? ಆರೋಗ್ಯ ಸಚಿವರ ವಿರುದ್ಧ ಕಮಲ ಪಡಿಗೆ ಮುಗಿಬಿದ್ದಿದ್ದೇಗೆ? ಕೊರೋನಾ ಅಬ್ಬರದಲ್ಲೂ ಬಿಬಿಎಂಪಿ ಡೋಂಟ್ ಕೇರ್ ಎಂದಿದ್ದೇಗೆ? ದಚ್ಚು ಕಿಚ್ಚನ ಒಂದುಗೂಡಿಸಲು ಅಭಿಮಾನಿಗಳ ಅಭಿಯಾನ ಹೇಗಿದೆ? ಇದೆಲ್ಲವನ್ನ ನೋಡೋಣ. ಸಿಡಿ ಸಮರದ ಬೆನ್ನಲ್ಲೇ ಸುಧಾಕರ್ ಸಿಡಿಸಿದ ಚಾರಿತ್ರ್ಯದ ಸವಾಲ್ ಏನು? ಆರೋಗ್ಯ ಸಚಿವರ ವಿರುದ್ಧ ಕೈದಳ ನಾಯಕರು ಸಿಡಿದು ನಿಂತಿದ್ದೇಗೆ? ಎಲ್ಲರ ಮನೆಯ ದೋಸೆಯು ತೂತೆ ಅಂತ ಹೇಳಿದ್ಯಾರು? ನೋಡೋಣ ಏಕಪತ್ನಿ ಅಗ್ನಿ ಪರೀಕ್ಷೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಡಿ ಕೇಸ್ ಬಗ್ಗೆ ಸದನದಲ್ಲಿ ಬಿಸಿ ಬಿಸಿ ಚರ್ಚೆ ಬೆನ್ನಲ್ಲೇ ಸುಧಾಕರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾನು ಸೇರಿದಂತೆ 224 ಶಾಸಕರ ಮೇಲೆ ತನಿಖೆಯಾಗಲಿ, ಬಂಡವಾಳ ಗೊತ್ತಾಗುತ್ತೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಾಗ ಯಾರ್ಯಾರು ಏನೇನು ಮಾಡಿದ್ರು ಎಲ್ಲದರ ಬಗ್ಗೆಯೂ ತನಿಖೆಯಾಗಲಿ. ಸಿದ್ದರಾಮಯ್ಯ, ಡಿಕೆಶಿ, ರಮೇಶ್ ಕುಮಾರ್, ಸತ್ಯ ಹರಿಶ್ಚಂದ್ರರ ಇವರೆಲ್ಲರೂ ಏಕಪತ್ನಿ ವ್ರತ ಮಾಡ್ತಿದ್ದಾರಾ ಎಂದು ಸುಧಾಕರ್ ಪ್ರಶ್ನಿಸಿದ್ದಾರೆ. ನಾನು ಜೀವನದಲ್ಲಿ ಒಂದು ಬಾರಿ ತಪ್ಪು ಮಾಡಿದ್ದೇನೆ, ಅದನ್ನ ನಾನು ಸದನದಲ್ಲೂ ಒಪ್ಪಿಕೊಂಡಿದ್ದೇನೆ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಇಲ್ಲಿ ಯಾರೂ ಸತ್ಯ ಹರಿಶ್ಚಂದ್ರರು ಅಲ್ಲ. ಆದ್ರೆ ಸುಧಾಕರ್ ನನ್ನ ಹೆಸರನ್ನು ಏಕೆ ತಂದಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಇರೋ ಎಲ್ಲರ ಮನೆಯ ದೋಸೆಯೂ ತೂತೆ. ಜನರ ಮೇಲೆ ಒಂದು ದೃಷ್ಟಿ ಇರ್ಲಿ ಎಂದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ನನಗಿರುವುದು ಒಬ್ಬಳೆ ಹೆಂಡತಿ, ಒಂದೇ ಸಂಸಾರ ಇದೆ ಅಂತ ಎಲ್ಲಾ ಶಾಸಕರ ವಿರುದ್ಧ ತನಿಖೆಗೆ ಆಗ್ರಹಿಸಿದ ಸುಧಾಕರ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಇಂಥ ನುಡಿಮುತ್ತುಗಳನ್ನ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇವರ ಹೇಳಿಕೆಯನ್ನು ಇಲ್ಲಿ ಚರ್ಚೆ ಮಾಡುವುದಿಲ್ಲ, ಸದನದಲ್ಲಿ ಮಾಡಬೇಕು. ಎಲ್ಲಾ ನಮ್ಮ ನಾಯಕರ ಜೊತೆಗೆ ಚರ್ಚೆ ಮಾಡಿ ಸದನದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಡಿಕೆಶಿ ತಿಳಿಸಿದ್ರು. ಎಂಎಲ್ಸಿ ಲೋಕಸಭಾ ಸದಸ್ಯರನ್ನ ಯಾಕೆ ಬಿಟ್ರಿ ಅಂತ ಸಚಿವ ಸುಧಾಕರ್ ಸವಾಲಿಗೆ ರಾಮಲಿಂಗಾರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ವಿಪಕ್ಷದವರು ಕೇಳೋದೇ ತಪ್ಪು ಅನ್ನೋಕಾಗುತ್ತಾ? ಎಚ್ವೈ ಮೇಟಿ ವಿಚಾರದಲ್ಲಿ ಅವರು ಮಾಡಲಿಲ್ವಾ ಅಂತ ಪ್ರಶ್ನಿಸಿರೋ ರಾಮಲಿಂಗಾರೆಡ್ಡಿ, ಸುಧಾಕರ್ ಸಿಕ್ರೆ ಹೀಗೆ ಮಾತನಾಡಬೇಡಿ ಎಂದು ಹೇಳ್ತೀನಿ ಎಂದು ತಿಳಿಸಿದ್ರು. ಸುಧಾಕರ್ ಹೇಳಿಕೆಗೆ ಮೊದಲು ಬಿದ್ದು ಬಿದ್ದು ನಕ್ಕ ಶಾಸಕಿ ಸೌಮ್ಯ ರೆಡ್ಡಿ ಬಳಿಕ ಖಾರವಾದ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಧಾಕರ್ಗೆ ಮಾಡೋಕೆ ಕೆಲಸವಿಲ್ಲದೆ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಒಬ್ಬ ಹೆಣ್ಣು ಮಗಳು ಅನ್ಯಾಯವಾಗಿದೆ, ರಕ್ಷಣೆ ಕೊಡಿ ಅಂತ ಖುದ್ದು ಗೃಹ ಸಚಿವರಿಗೆ ವಿಡಿಯೋ ಮಾಡಿ ಕೇಳಿಕೊಂಡಿದ್ದಾಳೆ. ಇನ್ನೊಬ್ಬರ ವೈಯಕ್ತಿಕ ಜೀವನದ ಬಗ್ಗೆ ನಾವು ಕೇಳ್ತಾ ಇಲ್ಲ. ಆ ಯುವತಿಗೆ ನ್ಯಾಯ ಕೊಡಿಸಿ ಅಂತ ಹೋರಾಟ ಮಾಡ್ತಿದ್ದೀವಿ, ನಾಚಿಕೆ ಆಗ್ಬೇಕು ಅವರಿಗೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಶಾಸಕಿ ರೂಪಾ ಶಶಿಧರ್ ಕೂಡ ಸುಧಾಕರ್ ಹೇಳಿಕೆಗೆ ತಿರುಗೇಟು ನೀಡಿದ್ದು, ಎಲ್ಲರಿಗೂ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಇರುತ್ತೆ ಅಂತ ಹೇಳಿದ್ರು. ಸುಧಾಕರ್ ಏಕಪತ್ನಿ ವ್ರತಸ್ಥ ಹೇಳಿಕೆಗೆ ರಾಜುಗೌಡ ವಿರೋಧಿಸಿದ್ದು, ಅದು ಅವರ ವೈಯಕ್ತಿಕ ವಿಚಾರ ಅಂತ ವಿಧಾನಸೌಧದಲ್ಲಿ ಹೇಳಿದ್ರು. ಹೇಳಿಕೆ ಕೊಡುವ ಸಮಯದಲ್ಲಿ ಇಂಥವ್ರು ಅಂತ ಸ್ಪಷ್ಟವಾಗಿ ಹೇಳಬೇಕು. 224 ಜನರು ಅಂತ ಹೇಳೋದು ಸರಿಯಲ್ಲ. ಹೀಗಾಗಿ ಸುಧಾಕರ್ ತಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಅಂತ ರಾಜುಗೌಡ ಆಗ್ರಹಿಸಿದ್ದಾರೆ. ಆರೋಗ್ಯ ಸಚಿವ ಸುಧಾಕರ್ ಏಕಪತ್ನಿ ವ್ರತಸ್ಥ ಹೇಳಿಕೆಗೆ ರಾಜ್ಯ ಕಾಂಗ್ರೆಸ್ ಟ್ವಿಟರ್ನಲ್ಲಿ ತಿರುಗೇಟು ನೀಡಿದ್ದು, ಸುಧಾಕರ್ ಅವರೇ, ತಾವು ಏಕಪತ್ನಿ ವ್ರತಸ್ಥರಾಗಿದ್ದೀರಾ? ಹಾಗಿದ್ರೆ ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ಏಕೆ ತಂದಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಅದರ ತನಿಖೆಗೂ ಒಂದು ಎಸ್ಐಟಿ ತಂಡ ರಚಿಸಿ ಬಿಡಿ ಸ್ವಾಮಿ ಅಂತ ಟಾಂಗ್ ಕೊಟ್ಟಿದೆ. ನೂರಕ್ಕೆ 100ರಷ್ಟು ನಾನು ಏಕಪತ್ನಿ ವ್ರತಸ್ಥ ಅಂತ ಸುಧಾಕರ್ ಹೇಳಿಕೆಗೆ ಶಾಸಕ ಶಿವಲಿಂಗೇಗೌಡ ತಿರುಗೇಟು ನೀಡಿದ್ದಾರೆ. ನನಗೆ ಒಬ್ಬಳೆ ಹೆಂಡತಿ, ನಾನು ಅನೈತಿಕ ಸಂಬಂಧ ಇಟ್ಟುಕೊಂಡಿಲ್ಲ ಎಂದ ಶಿವಲಿಂಗೇಗೌಡ, ಸುಧಾಕರ್ ಹೇಳಿಕೆ ತಪ್ಪು, 100ಕ್ಕೆ 100 ನಾವು ಏಕಪತ್ನಿ ವ್ರತಸ್ಥರೇ. ಸುಧಾಕರ್ ಯಾಕೆ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ? 224 ಜನರನ್ನ ಸೇರಿಸಿಕೊಂಡು ಯಾಕೆ ಮಾತನಾಡಬೇಕು ಅಂತ ಕಿಡಿಕಾರಿದ್ದಾರೆ. ನನ್ನ ಹೇಳಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಮಹಾನಾಯಕರುಗಳು, ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ವಿಪಕ್ಷದವರ ವಿರುದ್ಧ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಸುಧಾಕರ್, ಇಡೀ ರಾಜ್ಯದ ಜನರನ್ನು ತಪ್ಪು ದಾರಿಗೆ ಎಳೆದು ರಾಜಕೀಯ ದ್ವೇಷ ಸಾಧಿಸಲು ಹೊರಟಿದ್ದಾರೆ. ಆ ಮಹಾನಾಯಕರ ಮುಖವಾಡ ಕಳಚುವ ಉದ್ದೇಶದಿಂದ ನಾನು ಹೇಳಿಕೆಯನ್ನ ನೀಡಿದ್ದೇನೆ. ನಮ್ಮನ್ನ ತೇಜೋವಧೆ ಮಾಡುವುದಕ್ಕೆ ಹೊರಟಿದ್ದಾರೆ. ಅವರ ಉದ್ದೇಶ ಈಡೇರಲ್ಲವೆಂದು ಹೇಳಿದ್ದಾರೆ. ವಿವಾದ ಸೃಷ್ಟಿಸಿದ ಸುಧಾಕರ್ ವಿಷಾದ ವ್ಯಕ್ತಪಡಿಸಿದ್ದೇಗೆ? ಆರೋಗ್ಯ ಸಚಿವರ ವಿವಾದಿತ ಹೇಳಿಕೆ ಕಲಾಪದಲ್ಲೂ ಕೋಲಾಹಲ ಸೃಷ್ಟಿಸಿದ್ದೇಗೆ? ಸುಧಾಕರ್ ವಿರುದ್ಧ ಪಕ್ಷಾತೀತವಾಗಿ ಖಂಡನೆ ವ್ಯಕ್ತವಾಗಿದ್ದೇಗೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ತಮ್ಮ ಏಕಪತ್ನಿ ವ್ರತಸ್ಥ ಹೇಳಿಕೆ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಸಚಿವ ಸುಧಾಕರ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಾನು ಎಲ್ಲಾ ಶಾಸಕ ಮಿತ್ರರ ಬಗ್ಗೆ ಅಪಾರ ಗೌರವ ಇಟ್ಟುಕೊಂಡಿದ್ದೇನೆ. ಹೀಗಾಗಿ ಯಾರಿಗಾದ್ರೂ ನನ್ನ ಹೇಳಿಕೆಯಿಂದ ನೋವಾಗಿದ್ದಲ್ಲಿ ಅದಕ್ಕಾಗಿ ವಿಷಾದ ವ್ಯಕ್ತಪಡಿಸುತ್ತೇನೆ. ನಮ್ಮ 17 ಜನರ ವಿರುದ್ಧ ತೇಜೋವಧ ಯತ್ನ ನಡೆಸಿದ್ದ ಕೆಲ ನಾಯಕರ ವಿರುದ್ಧ ಮಾತ್ರವೇ ನಾನು ಹೇಳಿಕೆ ನೀಡುವ ಯತ್ನ ಮಾಡಿದ್ದೇನೆ ಹೊರತು ಎಲ್ಲಾ ಶಾಸಕರಿಗೆ ನೋವು ಉಂಟು ಮಾಡುವ ಉದ್ದೇಶ ನನಗಿಲ್ಲ ಅಂತ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಸಚಿವ ಡಾಕ್ಟರ್ ಸುಧಾಕರ್ ಏಕಪತ್ನಿ ವ್ರತಸ್ಥ ಹೇಳಿಕೆ ವಿಧಾನಸಭೆಯಲ್ಲೂ ಗದ್ದಲಕ್ಕೆ ಕಾರಣವಾಯಿತು. ರಾಜ್ಯದ ಎಲ್ಲ 225 ಶಾಸಕರ ಬಗ್ಗೆನೂ ತನಿಖೆ ಮಾಡಿಸಲಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ರು. ಸದನದಲ್ಲಿ ಶಾಸಕರಷ್ಟೇ ಅಲ್ಲ, ಮಹಿಳೆಯರೂ ಇದ್ದಾರೆ. ಹೀಗಾಗಿ ಸುಧಾಕರ್ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸುತ್ತೇನೆ. ನೀವು ನನ್ನನ್ನು ಸೇರಿಸಿ ಯಾರೂ ಹರಿಶ್ಚಂದ್ರರಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲ 225 ಜನರನ್ನ ತನಿಖೆ ಮಾಡಿಸಲಿ ಅಂತ ಸಿಎಂ ಬಿಎಸ್ವೈಗೆ ಸಿದ್ದರಾಮಯ್ಯ ಒತ್ತಾಯಿಸಿದ್ರು. ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದ ವೇಳೆ ಸಂಸದೀಯ ವ್ಯವಹಾರ ಸಚಿವ ಬಸವರಾಜ ಬೊಮ್ಮಾಯಿ ಮಧ್ಯಪ್ರವೇಶಿಸಿ ಸಚಿವ ಸುಧಾಕರ್ ಸದನದ ಹೊರಗೆ ಹೇಳಿಕೆ ನೀಡಿದ್ದಾರೆ. ಅದು ಸದನಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಸಿದ್ದರಾಮಯ್ಯ, ಹಾಗಾದ್ರೆ 225 ಶಾಸಕರು ವ್ಯಭಿಚಾರಿಗಳ? ಇದು ವ್ಯಭಿಚಾರಿಗಳ ಸರ್ಕಾರವ ಅಂತ ಪ್ರಶ್ನಿಸಿದ್ರು. ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಗೆ ಸ್ಪೀಕರ್ ಕಾಗೇರಿ ಆಕ್ಷೇಪಿಸಿದ್ದಾರೆ. ಸದನದ ಗೌರವಕ್ಕೆ ಧಕ್ಕೆ ಬರುವಂತೆ ಮಾತನಾಡಬಾರದು. ಸದನದ ಬಗ್ಗೆ, ಸದಸ್ಯರ ಬಗ್ಗೆ ಹಗುರವಾಗಿ ಮಾತು ಬೇಡ ಅಂತ ಸ್ಪೀಕರ್ ಹೇಳಿದ್ರು. ಕಾಂಗ್ರೆಸ್ ಸದಸ್ಯರ ಧರಣಿ ಹಿನ್ನೆಲೆ ಸ್ಪಷ್ಟನೆ ನೀಡಿದ ಅವರು ಯಾರೂ ಸದಸ್ಯರ ಬಗ್ಗೆ ಹಗುರವಾಗಿ ಮಾತನಾಡಬಾರದು ಅಂತ ಹೇಳಿದ್ರು. ಸಚಿವ ಸುಧಾಕರ್ ವಿರುದ್ಧ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಸುಧಾಕರ್ ಹೇಳಿಕೆ ತಪ್ಪು ಎಂದ ರೇಣುಕಾಚಾರ್ಯ, ಸುಧಾಕರ್ ರಾಜ್ಯದ ಜನರು ಶಾಸಕರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಸುಧಾಕರ್ ವಿವಾದವನ್ನ ತಾವೇ ಮೈಮೇಲೆ ಎಳೆದುಕೊಂಡಿದ್ದಾರೆ. ಅವರ ರಾಜೀನಾಮೆ ಪಡೆಯುವ ವಿಚಾರ ಸಿಎಂ ಹಾಗೂ ರಾಜ್ಯಾಧ್ಯಕ್ಷರಿಗೆ ಬಿಟ್ಟದ್ದು ಅಂತ ರೇಣುಕಾಚಾರ್ಯ ಹೇಳಿದರು. ಸಚಿವ ಡಾಕ್ಟರ್ ಸುಧಾಕರ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಆಗ್ರಹಿಸಿದ್ದಾರೆ. ಸುಧಾಕರ್ ತಮ್ಮ ಹೇಳಿಕೆ ಹಿಂಪಡೆಯಬೇಕು. ಯಾರೊಬ್ಬರು ಸತ್ಯ ಹರಿಶ್ಚಂದ್ರರು ಅಂತ ಬೋರ್ಡ್ ಹಾಕಿಕೊಂಡು ಓಡಾಡೋದಿಲ್ಲ. 225 ಶಾಸಕರಲ್ಲಿ ಮಹಿಳೆಯರು ಇದ್ದಾರೆ, ಬಿಜೆಪಿ ಶಾಸಕಿಯರಿದ್ದಾರೆ. ಹೀಗಾಗಿ ಮಾತನಾಡುವಾಗ ಜವಾಬ್ದಾರಿಯಿಂದ ಮಾತನಾಡಬೇಕು ಅಂತ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ತಂತ್ರ ರೂಪಿಸಿರುವ ಸಿದ್ದರಾಮಯ್ಯ ಗಾಂಧಿ ಭವನ ರಸ್ತೆಯಲ್ಲಿರುವ ತಮ್ಮ ನಿವಾಸದಲ್ಲಿ ಕಾಂಗ್ರೆಸ್ ಶಾಸಕರು, ಪರಿಷತ್ ಸದಸ್ಯರು, ಲೋಕಸಭೆ ಹಾಗೂ ರಾಜ್ಯಸಭೆ ಸದಸ್ಯರಿಗೆ ಭೋಜನ ಕೂಟ ಆಯೋಜಿಸಿದ್ರು. ಮುದ್ದೆ, ನಾಟಿ ಕೋಳಿ ಸಾರು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮೊಟ್ಟೆ, ರಾಗಿ ರೊಟ್ಟಿ, ಹೋಳಿಯ ಭೂರಿ ಭೋಜನವನ್ನ ಕಾಂಗ್ರೆಸ್ ನಾಯಕರು ಸವಿದ್ರು. ಮೈಸೂರು ಪಾಲಿಕೆ ಜಟಾಪಟಿ ಬಳಿಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತು ಶಾಸಕ ತನ್ವೀರ್ ಸೇಠ್ ಮುಖಾಮುಖಿಯಾಗಿದ್ರು. ಸಿದ್ದರಾಮಯ್ಯ ನಿವಾಸದ ಭೋಜನ ಕೂಟದಲ್ಲಿ ಶಾಸಕ ತನ್ವೀರ್ ಸೇಠ್ ಭಾಗಿಯಾಗಿದ್ರು. ಭೋಜನ ಮುಗಿಸಿ ಲಾಂಚ್ನಲ್ಲಿ ಕುಳಿತಿದ್ದ ಸಿದ್ದರಾಮಯ್ಯಗೆ ಶಾಸಕ ತನ್ವೀರ್ ಸೇಠ್ ನಮಸ್ಕರಿಸಿದ್ರು. ಈ ವೇಳೆ ಬಾರಯ್ಯ ಎಂದ ಸಿದ್ದರಾಮಯ್ಯ ಊಟಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಸ್ಯಾಂಡಲ್ವುಡ್ ದಿಗ್ಗಜರಾದ ದರ್ಶನ್, ಸುದೀಪ್ ಒಂದುಗೂಡಿಸುವುದಕ್ಕೆ ಅಭಿಮಾನಿಗಳು ಡಿ ಬಾಸ್ ಕಿಚ್ಚ ರಿಯೂನಿಯನ್ ಹೆಸರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ನಡೆಸಲಾಗ್ತಾ ಇದೆ. ಇಬ್ಬರ ಫೋಟೋ ಹಾಕಿ ನೀವು ಒಂದಾಗುವುದು ನಮಗೆ ಖುಷಿ ಎಂದ ಬರಹ ಹಾಕಲಾಗಿದೆ. ಸುದೀಪ್, ದರ್ಶನ್ ಒಂದಾಗಬೇಕು ಅನ್ನೋ ಅಭಿಯಾನಕ್ಕೆ ನಿರ್ಮಾಪಕ ಸೂರಪ್ಪ ಬಾಬು ಸಾಥ್ ನೀಡಿದ್ದು, ಅಭಿಮಾನಿಗಳು ಮಾತ್ರವಲ್ಲ ಇಡೀ ಚಿತ್ರರಂಗ ಇದಕ್ಕಾಗಿ ಕಾಯ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಸಾಹುಕಾರ ಸಿಡಿ ಬಗ್ಗೆ ಸದನದಲ್ಲಿ ವಾಗ್ವಾದ ನಡೆದಿದ್ದೇಗೆ? ಕಾಂಗ್ರೆಸ್ ಸಿಡಿ ತಯಾರಿಸುವ ಗ್ಯಾಂಗ್ ಅಂತ ಹೇಳಿದ್ಯಾರು? ಸರ್ಕಾರದ ವಿರುದ್ಧ ಸಿಡಿದೆದ್ದಿರೋ ಸಿದ್ದರಾಮಯ್ಯ ಇಟ್ಟಿರೋ ಬೇಡಿಕೆಗಳೇನು? ನೋಡೋಣ ಸಿಡಿ ಸಮರ ಎಕ್ಸ್‌ಪ್ರೆಸ್‌ನಲ್ಲಿ. ಸತತ 3ನೇ ದಿನವೂ ವಿಧಾನಸಭೆ ಕಲಾಪದಲ್ಲಿ ವಿಡಿಯೋ ವಾರ್ ಮುಂದುವರೆದಿದೆ. ಬಜೆಟ್ ಮೇಲಿನ ಚರ್ಚೆಗೆ ಲಿಖಿತ ಉತ್ತರ ನೀಡಿದ ಸಿಎಂ ಬಿಎಸ್ವೈ ಭಾಷಣ ಮಾಡುತ್ತಿದ್ದಂತೆ ಕಾಂಗ್ರೆಸ್ ಸದಸ್ಯರು ಧಿಕ್ಕಾರ ಕೂಗಿದ್ದಾರೆ. ಸದನದಲ್ಲಿ ಬಾವಿಗಿಳಿದು ಕಾಂಗ್ರೆಸ್ ಧರಣಿ ನಡೆಸಿದ್ದು, ಸಿಡಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಅಶ್ಲೀಲ ಸರ್ಕಾರಕ್ಕೆ ಧಿಕ್ಕಾರ, ಜನವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಂತ ಕೂಗಿದ್ದಾರೆ.
ಕಾಂಗ್ರೆಸ್ ಪ್ರತಿಭಟನೆಯ ಮಧ್ಯದಲ್ಲೇ ಬಜೆಟ್ ಮೇಲಿನ ಚರ್ಚೆಗೆ ಸದನದಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಲಿಖಿತ ಉತ್ತರ ಓದಿದ್ರು. ಪ್ರತಿಭಟನೆ ಮಾಡದಂತೆ ಸಿಎಂ ಬಿಎಸ್ವೈ ಮನವಿ ಮಾಡಿದ್ರು. ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ್ದು ಏರು ಧ್ವನಿಯಲ್ಲಿ ಧಿಕ್ಕಾರ ಕೂಗಿ ಬೇಕೇ ಬೇಕು, ನ್ಯಾಯ ಬೇಕು ಎಂದು ಕಾಂಗ್ರೆಸ್ ಶಾಸಕರು ಘೋಷಣೆ ಕೂಗಿದ್ರು. ಒಂದು ಬೆರಳು ಒಬ್ಬರತ್ರ ತೋರಿದ್ರೆ 4 ಬೆರಳು ಅವರತ್ತ ತೋರುತ್ತೆ ಅಂತ ಕಾಂಗ್ರೆಸ್ ವಿರುದ್ಧ ಕೃಷಿ ಸಚಿವ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಎಲ್ಲರೂ ಶ್ರೀರಾಮಚಂದ್ರ ಸೀತಾಮಾತೆಯರೇ ಆಗಬೇಕು. ಕಾಂಗ್ರೆಸ್ ಪಕ್ಷದ ಮೇಟಿ ಅವರದ್ದು ಸಿಡಿ ಆಗಿದೆಯಲ್ಲ, ಹೆಣ್ಣು ಮಗಳು ದೂರು ನೀಡಿದ್ರು ಏನೂ ಕ್ರಮ ಕೈಗೊಳ್ಳಲಿಲ್ಲ. ಇವರು ಮಾಡೋ ಕುತಂತ್ರಕ್ಕೆ ಚಿಲ್ಲರೆ ರಾಜಕಾರಣ ಸರಿಯಲ್ಲ ಎಂದು ಬಿಸಿ ಪಾಟೀಲ್ ಹೇಳಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಎರಡೂ ಕಡೆ ಅವರದ್ದೇ ಡಬಲ್ ಎಂಜಿನ್ ಸರ್ಕಾರ ಇದೆ. ಸರ್ಕಾರ ಈಗ ಅವರ ಕೈಯಲ್ಲಿದ್ದು ಯಾವ ತರಹದ್ದು ಬೇಕಾದ್ರೂ ತನಿಖೆ ಮಾಡ್ಲಿ ಅಂತ ಜೆಡಿಎಸ್ ಶಾಸಕ ರೇವಣ್ಣ ಹೇಳಿದ್ದಾರೆ. ಬೇಕಾದ್ರೆ ರಾಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದ್ರಿ, ಹೋಗ್ತೀವಿ. ಎಲ್ಲಾ ರೀತಿಯ ತನಿಖೆ ಮಾಡುವ ಶಕ್ತಿ ಅವರ ಸರ್ಕಾರಕ್ಕೆ ಇದೆ ಎಂದು ರೇವಣ್ಣ ತಿಳಿಸಿದ್ರು. ರಮೇಶ್ ಜಾರಕಿಹೊಳಿ ಸಿಡಿ ಬಗ್ಗೆ ಮಾತನಾಡಲು ಕಾಂಗ್ರೆಸ್ನವರಿಗೆ ನೈತಿಕತೆ ಇಲ್ಲ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರೇ ಮೇಟಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ವಾ ಅಂತ ಪ್ರಶ್ನಿಸಿದ ಅವರು ಸಿಡಿ ಪ್ರಕರಣದಲ್ಲಿ ನೈತಿಕ ಹೊಣೆ ಹೊತ್ತು ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡಿದ್ದಾರೆ. ಸದನದಲ್ಲಿ ಈಗ ಚರ್ಚಿಸಲು ಸಾಕಷ್ಟು ಸಮಸ್ಯೆಗಳು ಇವೆ, ಅದನ್ನು ಬಿಟ್ಟು ಇದನ್ನೇಕೆ ಚರ್ಚಿಸುತ್ತಿದ್ದಾರೆ ಅಂತ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಸಿಡಿ ತಯಾರಿಸುವ ಗ್ಯಾಂಗ್ ಎಂದು ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಸಿಡಿಯಲ್ಲಿದ್ದ ಯುವತಿ ಬಂದು ನೇರವಾಗಿ ದೂರು ಕೊಟ್ಟಿಲ್ಲ. ಹೀಗಿರುವಾಗ ಕಾಂಗ್ರೆಸ್ ಸದಸ್ಯರು ಯಾವ ಪುರುಷಾರ್ಥಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ರೇಣುಕಾಚಾರ್ಯ ಪ್ರಶ್ನಿಸಿದ್ದು, ದೂರೇ ಕೊಟ್ಟಿಲ್ಲ ಆದ್ರೂ ಕ್ರಿಮಿನಲ್ ಕೇಸ್ ಬಗ್ಗೆ ಮಾತನಾಡ್ತಾರೆ, ಸಂತ್ರಸ್ತಿ ಎಂದು ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಸಿಡಿ ಪ್ರಕರಣದ ಬಗ್ಗೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ಮುಂದೆ ಪ್ರಮುಖವಾಗಿ 5 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸಿಡಿ ಕೇಸ್ ತನಿಖೆ ಹೈಕೋರ್ಟ್ ಸಿಜೆ ನೇತೃತ್ವದಲ್ಲಿ ತನಿಖೆಯಾಗಬೇಕು ಅಂತ ಸದನದಲ್ಲಿ ಸಿದ್ದರಾಮಯ್ಯ ಒತ್ತಾಯ ಮಾಡಿದ್ದಾರೆ. ಎಸ್ಐಟಿ ತನಿಖೆ ಮಾಡಲಿ, ಆದರೆ ಸಿಜೆ ಮೇಲುಸ್ತುವಾರಿ ವಹಿಸಲಿ ಎಂದು ಪಟ್ಟು ಹಿಡಿದಿದ್ದಾರೆ. ಸಿಡಿಯಲ್ಲಿರೋ ಯುವತಿಯನ್ನು ಹುಡುಕದ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯ ಕಿಡಿಕಾರಿದ್ದು, ಯುವತಿಯನ್ನು ಹುಡುಕುವಂತೆ ಒತ್ತಾಯಿಸಿದ್ದಾರೆ. ವಿಡಿಯೋದಲ್ಲಿ ಹೇಳಿಕೆ ನೀಡಿರುವ ಯುವತಿ ಪತ್ತೆಗೆ ಆಗ್ರಹಿಸಿರುವ ಸಿದ್ದರಾಮಯ್ಯ ಯುವತಿಯನ್ನು ಸಂತ್ರಸ್ತೆ ಎಂದು ಕರೆಯುತ್ತಿದ್ದಾರೆ. ಅಲ್ಲದೆ ಯುವತಿ ವಿಡಿಯೋ ಹೇಳಿಕೆ ಆಧರಿಸಿ ದೂರು ದಾಖಲಿಸಲು ಆಗ್ರಹಿಸಿದ್ದಾರೆ. ತನ್ನನ್ನು ಬಳಸಿಕೊಂಡಿದ್ದಾರೆ ಎಂದು ಆಕೆ ಹೇಳಿದರ ಅರ್ಥ ಏನು ಅಂತ ಸಿದ್ದರಾಮಯ್ಯ ಪದೇ ಪದೇ ಪ್ರಶ್ನಿಸುತ್ತಿದ್ದಾರೆ. ಅಲ್ಲದೆ ಇದು ರೇಪ್ ಕೇಸ್ ಆಗುತ್ತೆ ಎಂದು ವಾದಿಸುತ್ತಿದ್ದು, ರಮೇಶ್ ಜಾರಕಿಹೊಳಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಪ್ಲಾನ್ ಮಾಡಿದ್ದಾರೆ. ರೇಪ್ ಕೇಸ್ ಹಾಕಿದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ಬಂಧಿಸಬೇಕಾಗಬಹುದು. ಅಲ್ಲದೆ ತಪ್ಪಿತಸ್ಥರ ಹುಡುಕಾಟಕ್ಕೆ ಎಫ್ಐಆರ್ ಅಗತ್ಯವಾಗಿರುವುದರಿಂದ ರೇಪ್ ಕೇಸ್ ಹಾಕಲು ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಕೊರೋನಾ ತಡೆಗೆ ಸ್ಟಾರ್ಸ್ ಬಳಿ ಸುಧಾಕರ್ ಮನವಿ ಮಾಡಿದ್ದೇನು? ಸೋಂಕು ತಡೆಯೋ ವಿಚಾರದಲ್ಲಿ ಬಿಬಿಎಂಪಿ ಹೇಳೋದೊಂದು ಮಾಡೋದೊಂದು ಅಂತ ಆಗಿದ್ದೇಗೆ? ಜುಲೈವರೆಗೂ ಕರುನಾಡನ್ನ ಕಾಡುತ್ತಾ ಕೊರೋನಾ? ನೋಡೋಣ ಕೊರೋನಾ ಅಲರ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಸಾವಿರಾರು ಜನರನ್ನ ಸೇರಿಸದಿರಿ ಅಂತ ಚಲನಚಿತ್ರ ತಾರೆಯರಿಗೂ ಸಚಿವ ಸುಧಾಕರ್ ಮನವಿ ಮಾಡಿದ್ದಾರೆ. ನೀವು ಮಾಸ್ಕ್ ಧರಿಸಿ, ನಿಮ್ಮ ಅಭಿಮಾನಿಗಳಿಗೂ ಮಾಸ್ಕ್ ಧರಿಸುವಂತೆ ಹೇಳಿ. ಚಲನಚಿತ್ರ ತಾರೆಯರಿಗೆ ಇದು ನನ್ನ ಕಳಕಳಿಯ ಮನವಿ ಎಂದು ಸಚಿವ ಸುಧಾಕರ್ ಹೇಳಿದರು. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಿದ್ದು, 2% ಹೆಚ್ಚು ಕೊರೋನಾ ಪಾಸಿಟಿವ್ ಆಗ್ತಿದೆ ಅಂತ ಸಚಿವ ಸುಧಾಕರ್ ಹೇಳಿದ್ದಾರೆ. 45 ವರ್ಷ ಮೇಲ್ಪಟ್ಟವರು ಲಸಿಕೆ ಹಾಕಿಸಿಕೊಳ್ಳಲು ಆದೇಶ ಮಾಡಿರುವುದಕ್ಕೆ ಪ್ರಧಾನಿಗೆ ಅಭಿನಂದಿಸುತ್ತೇನೆ. ಕಡ್ಡಾಯವಾಗಿ ಲಸಿಕೆ ಹಾಕಿಸಬೇಕು ಅಂತ ನಾನು ವಿನಂತಿಸುತ್ತೇನೆ. ಆರಂಭದಲ್ಲಿ ಇದ್ದ ಸಣ್ಣ ಪುಟ್ಟ ಸಮಸ್ಯೆಗಳು ಕಡಿಮೆಯಾಗಿದೆ ಎಂದು ಸುಧಾಕರ್ ತಿಳಿಸಿದರು. ರಾಜ್ಯದಲ್ಲಿ ಸದ್ಯದಲ್ಲೇ ಸಭೆ ಸಮಾರಂಭಗಳಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಯಾವುದೇ ಧಾರ್ಮಿಕ ಜಾತ್ರೆಗಳು, ಸಮಾರಂಭಗಳು, ರಾಜಕೀಯ ಕಾರ್ಯಕ್ರಮಕ್ಕೆ 1 ತಿಂಗಳ ಮಟ್ಟಿಗಾದ್ರೂ ಕಡಿವಾಣ ಹಾಕಬೇಕು. ಇಲ್ಲವಾದಲ್ಲಿ ಕಷ್ಟವಾಗುತ್ತೆ ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಜಾತ್ರೆ ಸಮಾರಂಭಗಳಿಗೆ ಜನ ಬರದಂತೆ ಮನವಿ ಮಾಡಿ ಅಂತ ಮಠಗಳು, ದೇವಾಲಯಗಳ ಪ್ರಮುಖರಿಗೆ ಸಚಿವರು ತಿಳಿಸಿದ್ದಾರೆ.
ಬಿಬಿಎಂಪಿ ಹೇಳೋದು ಒಂದು, ಮಾಡೋದು ಮತ್ತೊಂದು ಎನ್ನುವಂತಾಗಿದೆ. ಬೆಂಗಳೂರಿನ ಹೆಣ್ಣೂರು ಬಳಿ ಇರೋ ಅಪಾರ್ಟ್ಮೆಂಟ್ನಲ್ಲಿ 10 ಜನಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ. ಬಿಬಿಎಂಪಿ ಸೂಚನೆ ಮೇರೆಗೆ ಎಲ್ಲರೂ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ಇದೇ ಅಪಾರ್ಟ್ಮೆಂಟ್ನಲ್ಲಿದ್ದು ಗೃಹ ಪ್ರವೇಶಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ಗಳಿಂದಲೇ ಸೋಂಕು ಹೆಚ್ಚಳ ಅಂತ ಪಾಲಿಕೆ ಆಯುಕ್ತರು ಹೇಳಿದ್ರು. ಈಗ ನೋಡಿದ್ರೆ ಬಿಬಿಎಂಪಿಗೆ ಮಹಾ ಎಡವಟ್ಟು ಮಾಡಿದೆ. ಜುಲೈವರೆಗೂ ಕೊರೋನಾ ಸೋಂಕು ಕಾಡುವ ಸಾಧ್ಯತೆ ಇದೆ ಅಂತ ರಾಜ್ಯ ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ಡಾಕ್ಟರ್ ಸಿಎನ್ ಮಂಜುನಾಥ್ ಪ್ರತಿಕ್ರಿಯೆ ನೀಡಿದ್ದು, ಮೊದಲನೇ ಅಲೆಯಲ್ಲೂ ಮಾರ್ಚ್ನಿಂದ ಆಗಸ್ಟ್ವರೆಗೂ ಕೊರೋನಾ ತೀವ್ರವಾಗಿತ್ತು. ಈಗ ಎರಡನೇ ಅಲೆಯಲ್ಲೂ ಜುಲೈವರೆಗೂ ವೈರಸ್ ಕಾಡುತ್ತೆ. ಮುಂದಿನ ದಿನದಲ್ಲಿ ಕೊರೋನಾ ಆತಂಕ ಮತ್ತಷ್ಟು ಹೆಚ್ಚಲಿದ್ದು, ಜನರು ಹೆಚ್ಚು ಕೇರ್ಫುಲ್ ಆಗಿರಬೇಕು ಅಂತ ಬೆಂಗಳೂರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕೊರೋನಾ ಹೆಚ್ಚುತ್ತಿದ್ದು ತೀವ್ರ ಆತಂಕ ಮೂಡಿಸಿದೆ. ಮಾರ್ಚ್ 1ರಿಂದ ಈವರೆಗೆ 26,000 ವಿದ್ಯಾರ್ಥಿಗಳಿಗೆ ಟೆಸ್ಟ್ ಮಾಡಿದ್ದು, ಈ ಪೈಕಿ 89 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಅಂತ ಬಿಬಿಎಂಪಿ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ಕೋವಿಡ್ ಲಕ್ಷಣ ಹೆಚ್ಚು ಕಂಡು ಬಂದ ಕಡೆ ಹೆಚ್ಚು ಟೆಸ್ಟ್ ಮಾಡುತ್ತಿದ್ದು, ಖಾಸಗಿ ಶಾಲೆಗಳಲ್ಲೂ ರ್ಯಾಂಡಮ್ ಟೆಸ್ಟ್ ಮಾಡಲಾಗ್ತಿದೆ ಎಂದು ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ. ಮಾಸ್ಕ್ ಧರಿಸದೆ ಸಂಚರಿಸುವವರಿಗೆ ಉಡುಪಿ ಜಿಲ್ಲಾಧಿಕಾರಿ ಸ್ಥಳದಲ್ಲೇ ಫೈನ್ ಹಾಕಿದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ಕೇಸ್ ಹೆಚ್ಚುತ್ತಿದ್ದು, ಮಾಸ್ಕ್ ಹಾಕದವರಿಗೆ ದಂಡ ಹಾಕಿ ಡಿಸಿ ಬಿಸಿ ಮುಟ್ಟಿಸಿದ್ದಾರೆ. ಸ್ವತಃ ಫೀಲ್ಡ್ಗೆ ಇಳಿದಿರೋ ಡಿಸಿ ಜಗದೀಶ್ ಖಾಸಗಿ ಬಸ್ವೊಂದನ್ನ ಏರಿ ಪ್ರಯಾಣಿಕರಿಗೆ ಬುದ್ಧಿ ಹೇಳಿದ್ದಾರೆ. ಮಾಸ್ಕ್ ಧರಿಸದ ಸ್ಟೂಡೆಂಟ್ಸ್ಗೆ ಡಿಸಿ ರಸ್ತೆಯಲ್ಲೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಕೊರೋನಾ ಶಾಕ್ ಕೊಟ್ಟಿದ್ದು, ಶ್ರೀರಂಗಪಟ್ಟಣ ತಾಲೂಕಿನ ಎಂಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಒಂದೇ ದಿನ 12 ಜನರಿಗೆ ಕೊರೋನಾ ದೃಢಪಟ್ಟಿದೆ. ಹೀಗಾಗಿ ಗ್ರಾಮಕ್ಕೆ ಶ್ರೀರಂಗಪಟ್ಟಣ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗ್ರಾಮದಲ್ಲಿ ಸದ್ಯಕ್ಕೆ ಹಬ್ಬ ಕಾರ್ಯಕ್ರಮ ನಡೆಸದಂತೆ, ಸಂಬಂಧಿಕರನ್ನ ಕರೆಸದಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ರ್ಯಾಂಡಮ್ ಟೆಸ್ಟ್ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಬಾಗಲಕೋಟೆಯ ಮಾರವಾಡಿ ಗಲ್ಲಿಯಲ್ಲಿರೋ ಉದ್ಯಮಿಯೊಬ್ಬರ ಮನೆಯಲ್ಲಿ 4 ಕೊರೋನಾ ಇರೋದು ದೃಢಪಟ್ಟಿದೆ. ನಿನ್ನೆಯಷ್ಟೇ ಕುಟುಂಬದ 5 ಪಾಸಿಟಿವ್ ಇರೋದು ದೃಢಗೊಂಡಿತ್ತು. ಇದೀಗ ಮತ್ತೆ 4 ಸೋಂಕು ವಕ್ಕರಿಸಿದ್ದು, ಏರಿಯಾವನ್ನ ಮಿನಿ ಕಂಟೈನ್ಮೆಂಟ್ ಝೋನ್ ಆಗಿ ಪರಿವರ್ತಿಸಲಾಗಿದೆ. ಈ ಬಗ್ಗೆ ಡಿಎಚ್ಒ ಅನಂತ್ ದೇಸಾಯಿ ಮಾಹಿತಿ ನೀಡಿದ್ದಾರೆ. ಸಚಿವ ಸುಧಾಕರ್ ಶಾಸಕರ ಶೀಲ ಪರೀಕ್ಷೆ ಮಾಡಿಸಲಿ ಅಂತ ಸಲಹೆ ಕೊಟ್ಟಿದ್ಯಾರು? ಮಾರ್ಚ್ 26ರ ಕರ್ನಾಟಕ ಬಂದ್ಗೆ ಯಾರೆಲ್ಲ ಬೆಂಬಲ ನೀಡಿದ್ದಾರೆ? ಜಗಳ ಬಿಡಿಸಲು ಹೋದವರ ಮೇಲೆ ಹಲ್ಲೆ ಮಾಡಿದವರಿಗೆ ಹಿಗ್ಗಾಮುಗ್ಗಾ ಧರ್ಮದೇಟು. ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಳ್ಳನ ಮನಸ್ಸು ಹುಳುಹುಳುಗೆ ಅನ್ನೋ ಹಾಗೆ ಯಾರು ಭಾಗಿಯಾಗಿದ್ದಾರೋ ಅವರು ಇಂಥ ಹೇಳಿಕೆ ಕೊಡ್ತಾರೆ ಅಂತ ಸಚಿವ ಕೆ ಸುಧಾಕರ್ ವಿರುದ್ಧ ತುಮಕೂರು ಜಿಲ್ಲೆ ಗುಬ್ಬಿ ಶಾಸಕ ಶ್ರೀನಿವಾಸ್ ವಾಗ್ದಾಳಿ ನಡೆಸಿದ್ದಾರೆ. 224 ಶಾಸಕರನ್ನ ತನಿಖೆ ಮಾಡೋದಾದ್ರೆ ನನ್ನೇ ಮೊದಲು ತನಿಖೆಗೊಳಪಡಿಸಲಿ, ಇವರದ್ದೆಲ್ಲ ಏನೋ ಇದೆ, ಹಾಗಾಗಿ ಹೆದರ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ. ಅವರ ಹೆಂಡತಿ ಮಕ್ಕಳೇ ಕೇಳಿರ್ತಾರೆ ಯಾಕೆ ಸ್ಟೇ ತಂದ್ರಿ ಅಂತ. ಏನು ಇಲ್ಲದಿದ್ರೆ ಯಾಕೆ ಸ್ಟೇ ತೆಗೆದುಕೊಂಡ್ರು ಅಂತ ಜೆಡಿಎಸ್ ಶಾಸಕ ಶ್ರೀನಿವಾಸ್ ಪ್ರಶ್ನಿಸಿದ್ದಾರೆ. ಸಚಿವ ಕೆ ಸುಧಾಕರ್ ಶಾಸಕರ ಶೀಲ ಪರೀಕ್ಷೆ ಮಾಡಿಸಲಿ ಅಂತ ತುಮಕೂರಲ್ಲಿ ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಆರೋಗ್ಯ ಇಲಾಖೆ ಸಚಿವರಾಗಿರುವ ಕಾರಣ 224 ಶಾಸಕರ ಶೀಲ ಪರೀಕ್ಷೆ ಮಾಡುವಂತೆ ಸಿಎಂಗೆ ಸುಧಾಕರ್ ಪತ್ರ ಬರೆಯಲಿ. ಮನುಷ್ಯನ ದೇಹದ ಅಂಗಾಂಗಗಳ ಬಗ್ಗೆ ಅವರಿಗೆ ಅರಿವಿದೆ, ಹೇಗೆ ಕೆಲಸ ಮಾಡುತ್ತವೆ ಅನ್ನೋದು ಅವರಿಗೆ ತಿಳಿದಿದೆ. ಹೀಗಾಗಿ ಅವರೇ ಮುಖ್ಯಮಂತ್ರಿಗಳಿಗೆ ಹೇಳಿ ಪರೀಕ್ಷೆ ಮಾಡಿಸಲಿ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಮಾರ್ಚ್ 26ರಂದು ನಡೆಯೋ ಕರ್ನಾಟಕ ಬಂದ್ಗೆ ಬೆಂಬಲ ನೀಡಲಿದ್ದೇವೆ ಅಂತ ಮೈಸೂರಿನಲ್ಲಿ ಬಡಗಲಪುರ ನಾಗೇಂದ್ರ ಹೇಳಿದ್ದಾರೆ. ದೆಹಲಿ ಗಡಿಯಲ್ಲಿ ರೈತರ ಹೋರಾಟ ಬೆಂಬಲಿಸಿ ಬಂದ್ ಮಾಡಲಾಗ್ತಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ ಬಂದ್ಗೆ ಕರೆ ನೀಡಿದ್ದು, ಕರ್ನಾಟಕ ರಾಜ್ಯ ರೈತ ಸಂಘ ಬಂದ್ಗೆ ಬೆಂಬಲ ನೀಡಲಿದೆ. ವರ್ತಕರು ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲ ಸೂಚಿಸಿವೆ ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ತಿಳಿಸಿದ್ದಾರೆ. ಕೈಮುಖಂಡನ ಬರ್ತ್ಡೇ ಪಾರ್ಟಿಯಲ್ಲಿ ಗುಂಡು ಹಾರಿಸಿದ ಇಬ್ಬರನ್ನು ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಿವಳ್ಳಿ ಗ್ರಾಮದ ಬಳಿ ಅಣ್ಣಪ್ಪಗೌಡ ಎಂಬಾತನ ಬರ್ತ್ಡೇ ವೇಳೆ ಮಲ್ಲಿಕಾರ್ಜುನ ಐಐಟಿ ಎಂಬಾತ ಫೈರಿಂಗ್ ಮಾಡಿದ್ದ. ಬರ್ತ್ಡೇ ಆಚರಿಸಿಕೊಂಡ ಅಪ್ಪಣ್ಣ ಗೌಡ ಗುಂಡು ಹಾರಿಸಿದ್ದ ಮಲ್ಲಿಕಾರ್ಜುನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ರಿವಾಲ್ವರ್ ಅನ್ನು ಜಪ್ತಿ ಮಾಡಿದ್ದಾರೆ.
ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದೆ. ನೆಲಮಂಗಲದ ನವಯುಗ ಎಲಿವೇಟೆಡ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಯುವಕರು ವೀಲಿಂಗ್ ಮಾಡಿದ್ದು ಯಾಮಾರಿದ್ರೆ ಪ್ರಾಣ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ಸ್ಟಾಗ್ರಾಂ ಫಾಲೋವರ್ಸ್ ಗಳನ್ನ ಗಳಿಸಲು ಯುವಕರು ಡೆಡ್ಲಿ ವೀಲಿಂಗ್ ನಲ್ಲಿ ತೊಡಗುತ್ತಿದ್ದು ಬೇರೆ ಸವಾರರು ಜೀವ ಭಯದಲ್ಲಿ ಸಂಚರಿಸುವಂತಾಗಿದೆ. ದಾವಣಗೆರೆ ನಗರದ ಚೌಡೇಶ್ವರಿ ಬಡಾವಣೆಯಲ್ಲಿ ಭಕ್ತರು ಕೋವಿಡ್ ನಿಯಮ ಉಲ್ಲಂಘಿಸಿ ಅದ್ದೂರಿಯಾಗಿ ಜಾತ್ರೆ ಮಾಡಿದ್ದಾರೆ. ಕೊರೋನಾ ಎರಡನೇ ಅಲೆ ಮಧ್ಯ ಬೋಳಚಟ್ಟಿ ಚೌಡೇಶ್ವರಿ ಜಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದು ಜಾತ್ರೆ ನೆರವೇರಿಸಿದ್ದಾರೆ. ಮಾಸ್ಕ್ ಧರಿಸದೆ, ಅಂತರ ಪಾಲಿಸದೆ ಉರುಳು ಸೇವೆ ಮಾಡಿ ಕೋಳಿಗಳನ್ನ ಬಲಿ ಕೊಟ್ಟು ಭಕ್ತಿ ಸಮರ್ಪಿಸಿದ್ದಾರೆ. ಆದರೆ ಸೋಂಕು ನಿಯಂತ್ರಣಕ್ಕೆ ಸಭೆ ಮಾಡೋ ಅಧಿಕಾರಿಗಳು ನಿಯಮ ಪಾಲನೆ ಜಾರಿ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ದಾವಣಗೆರೆ ನಗರದಲ್ಲಿ ಸ್ವಿಮ್ಮಿಂಗ್ ಪೂಲ್ ಒಂದರಲ್ಲಿ ಮಹಿಳೆಯರ ಮಸ್ತ್ ಡ್ಯಾನ್ಸ್ ಮಾಡ್ತಿದ್ದಾರೆ. ಬೇಸಿಗೆಗೆ ಮುದ ನೀಡೋ ವಾಟರ್ ಏರೋಬಿಕ್ಸ್ ನಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ರಿಥಮ್ ಡ್ಯಾನ್ಸ್ ಕ್ಲಾಸ್ ಏರ್ಪಡಿಸಿದ ವಾಟರ್ ಏರೋಬಿಕ್ಸ್ ನಲ್ಲಿ ಹಲವು ಮಹಿಳೆಯರು ಭಾಗಿಯಾಗಿ ಲುಂಗಿ ಡ್ಯಾನ್ಸ್ ಸೇರಿ ವಿವಿಧ ಸಾಂಗ್ಸ್ಗೆ ಹೆಜ್ಜೆ ಹಾಕಿದ್ದಾರೆ.